ಮಳವಳ್ಳಿ ಪಟ್ಟಣದಲ್ಲಿ ನನ್ನ ಪ್ರೀತಿಯ NK ಯುವ ಬ್ರಿಗೇಡ್ ಸ್ನೇಹಿತರು ನಾಡಪ್ರಭು ಕೆಂಪೇಗೌಡರ 514ನೇ ಜನ್ಮ ದಿನೋತ್ಸವದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರವನ್ನ ಮಳವಳ್ಳಿ ಪಟ್ಟಣದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಏರ್ಪಾಡು ಮಾಡಿ ಇವತ್ತು ಹಲವಾರು ಜನರ ಪ್ರಾಣವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಇವತ್ತು ನನ್ನ ಯುವಕ ಮಿತ್ರರು ಮಾಡ್ತಾ ಇದ್ದಾರೆ. ಇದು 2ನೇ ವರ್ಷ ಅಂತಕ್ಕಂಥದ್ದು ಬಹಳ ಹೆಮ್ಮೆಯ ವಿಷಯ. ನನ್ನ ಸ್ನೇಹಿತ ಶಿವಪ್ರಕಾಶ್ ನಂಜುಂಡೇಗೌಡ ಮತ್ತು ಇನ್ನೂ ಅನೇಕ ನನ್ನ ಯುವಕ ಮಿತ್ರರು ಸೇರಿ ಈ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡಿದ್ದಾರೆ. ನಮ್ಮ ಮಾಜಿ ಪುರಸಭಾ ಸದಸ್ಯರಾದಂಥ ರಮೇಶ್ ಅಣ್ಣ ಇದ್ದಾರೆ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ವಿಶ್ವನಾಥ್ ಇದ್ದಾರೆ, ಯುವ ಜನತಾದಳದ ಅಧ್ಯಕ್ಷರಾದಂಥ ಶ್ರೀಧರ್ ಇದ್ದಾರೆ, ನಮ್ಮ ಪಕ್ಷದ SC ಘಟಕದ ಅಧ್ಯಕ್ಷರಾದಂಥ ಕಾಂತರಾಜ್ ಇದ್ದಾರೆ, ಯುವ ಮುಖಂಡರಾದಂಥ ಲಿಂಗರಾಜ್ ಇದ್ದಾರೆ, ರವಿ ಇದ್ದಾರೆ, ಹಾಗೂ ಚಿಕ್ಕಪ್ರಕಾಶ್ ಇದ್ದಾರೆ, ಸ್ವಾಮಣ್ಣ ಇದ್ದಾರೆ, ನಾಗರಾಜ್ ಅವರು, ಮಲ್ಲೇಶ್ ಅವರು, ಇನ್ನು ಅನೇಕ ಮುಖಂಡರು, ಯಜಮಾನರುಗಳು, ಊರಿನ ಯಜಮಾನರುಗಳು, ಯುವಕ ಸ್ನೇಹಿತರು, ಅಭಿಮಾನಿಗಳು, ಕೆಂಪೇಗೌಡರ ಅಭಿಮಾನಿಗಳು ತಾವೆಲ್ಲ ಇದ್ರಿ. ಬಹಳ ಯಶಸ್ವಿಯಾದಂಥ ರಕ್ತದಾನ ಶಿಬಿರ ಇವತ್ತು ನನ್ನ ಸ್ನೇಹಿತರೆಲ್ಲ ಸೇರಿಕೊಂಡು ನಡೆಸ್ತಾ ಇದ್ದೀರಿ. ನಿಜವಾಗ್ಲೂ ಕೂಡ ಇಂಥದ್ದೊಂದು ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂಥದ್ದು ಮತ್ತು ಬಹಳ ಯಶಸ್ವಿಯಾದಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ನಮ್ಮ ಶಿವಪ್ರಕಾಶ್ಗೆ ಆದಷ್ಟು ಬೇಗ ಮದುವೆ ಆಗಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ, ಯಾಕೆಂದ್ರೆ ಸ್ನೇಹಿತರು ಈಗಾಗಲೇ ಬ್ರಹ್ಮಚಾರಿಗಳ ಸಂಘವನ್ನು ಕಟ್ಕೊಂಡಿದ್ದಾರೆ. ಆದಷ್ಟು ಬೇಗ ಅವ್ರು ಇನ್ನೂ ಚಿಕ್ಕ ವಯಸ್ಸು, ಏನು 38-40 ವರ್ಷ ಇರ್ಬೋದು, 35 ಇನ್ನು ಮಸ್ತನಾಗ ತಲೆ ಕೆಡಿಸ್ಕೊಬೇಡ. ಇನ್ನೂ 1 ವರ್ಷ 2 ವರ್ಷ ಬಿಟ್ಟ ಮಾಡ್ಬೋದು, ತೊಂದರೆ ಇಲ್ಲ, ಏನ್ ತೊಂದರೆ ಇಲ್ಲ, ಮಾಡ್ಕೋಬಹುದು. ಆಯ್ತು.